ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಕುಸುಮ ಕೇಳ್ತಾಳೆ, ಪೊಲೀಸ್ ಸ್ಟೇಷನಿಗೆ ಹೋಗಿದ್ರಲ್ಲ ಏನಾಯಿತು ಅಂತ. ಅಷ್ಟೊತ್ತಿಗೆ ಅದು ಬಿಡಿ ಅತ್ತೆ ಅಂತ ಭಾಗ್ಯ ಒಳಗೆ ಬರ್ತಾಳೆ. ಅಷ್ಟೊತ್ತಿಗೆ ತಾಂಡವ್ ಕೂತಿರೋದು ನೋಡಿ ಭಾಗ್ಯಂಗೆ ಸಿಟ್ಟು ಬಂದು, ನಿಮಗೆ ಹೇಳಿದ್ದೆ ತಾನೇ ಮನೆ ಹತ್ರ ಬರಬಾರ್ದು ಅಂತ, ಮತ್ತೆ ಯಾಕೆ ಬಂದ್ರಿ ಅಂತ ಕಿರ್ಚುತ್ತಿರ್ತಾಳೆ. ಅಷ್ಟೊತ್ತಿಗೆ ಆದಿ ಬಂದು ಸಿಟ್ಟಲ್ಲಿ ಆದಿನೂ ಹೇಳ್ತಾನೆ, ನಿನಗೆಷ್ಟು ಸಲ ಹೇಳೋದು ಬರಬೇಡ ಅಂತ, ಯಾಕೆ ಈ ಥರ ಮಾಡ್ತಿದ್ಯಾ ಅಂದಾಗ ತನ್ವಿ ಬಂದು, ಯಾಕೆ ಪಪ್ಪಂಗೆಲ್ಲ ಬೈತಿದ್ದೀರಾ ಏನಾಯಿತು ಅಂದಾಗ ಭಾಗ್ಯ ಹೇಳ್ತಾಳೆ, ನಿಮ್ಮ ಪಪ್ಪನೂ ಶ್ರೇಷ್ಠನೂ ಸೇರೇ ಈ ನಾಟಕ ಮಾಡಿದ್ದು, ಆದಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ, ಕಿಡ್ನಾಪ್ ಮಾಡಿದ್ದೆ ಶ್ರೇಷ್ಠ ಅಂತ ಹೇಳ್ತಾರೆ. ಈ ಕಡೆ ಕಾಮತ್ ಅವ್ರು ಬರುವಾಗ ಮೀನಾಕ್ಷಿ ಕೇಳ್ತಾಳೆ, ಭಾಗ್ಯಂಗೆ ಹೇಳಿದ್ರಾ ಈ ಮದುವೆಗೆ ನೀವು ಒಪ್ಪಿಗೆ ಕೊಟ್ಟಿಲ್ಲಲ್ಲ ಅಂತ ಕೇಳ್ತಾಳೆ. ಕಾಮತ್ ಅವರು, ನಾನು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೀನಿ. ಯಾಕಣ್ಣ ಈ ಥರ ಮಾಡಿದ್ರಿ, ಒಪ್ಪಿಗೆ ಕೊಡಬಾರ್ದಿತ್ತು. ಈ ಜನಗಳು ಏನನ್ನಲ್ಲ, ಅದು ಬೇರೆ ಅವಳಿಗೆ ಮದುವೆ ಆಗಿ 2 ಮಕ್ಕಳುಂಟು, ಏನನ್ನಲ್ಲ ಈ ಪ್ರಪಂಚ ಅಂದಾಗ, ನನಗೆ ಪ್ರಪಂಚ ಮುಖ್ಯ ಅಲ್ಲ, ನನ್ನ ಮಗನ ಸಂತೋಷ ಮುಖ್ಯ. ಹಾಗಾಗಿ ಈ ಮದುವೆಗೆ ನಾನು ಅನುಮತಿ ಕೊಟ್ಟಿದ್ದೀನಿ. ಭಾಗ್ಯನೇ ಈ ಮನೆ ಸೊಸೆ, ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಕಾಮತ್ ಅವ್ರು ಹೋಗ್ತಾರೆ. ಈ ಕಡೆ ತಾಂಡವ್ ಹೇಳ್ತಾನೆ, ನನ್ನ ನೀವು ಯಾರೂ ನಂಬಲ್ಲ ಅಂತಲೇ ಗೊತ್ತು, ಅದಕ್ಕೆ ಸಾಕ್ಷಿ ಸಮೇತ ಒಂದು ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ತಾರೆ. ಕುಸುಮ ಇದ್ದೋಳು, ಏನು ವಿಡಿಯೋ ತೋರಿಸು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಶ್ರೇಷ್ಠ ಮತ್ತು ತಾಂಡವು ಒಟ್ಟಿಗೆ ಮಾತಾಡಿದ್ದನ್ನ ವಿಡಿಯೋ ಮಾಡಿರ್ತಾರೆ. ಅದರಲ್ಲಿ ಶ್ರೇಷ್ಠ ಹೇಳೋದೆಲ್ಲ ಇರುತ್ತೆ. ನೀನು ತಪ್ಪು ಮಾಡಿದ್ದೀಯ ಅಂತ ಈಗ ಭಾಗ್ಯ ಎಲ್ಲ ನಂಬಿದ್ದಾಳೆ, ನಿನ್ನನ್ನೀಗ ಹೊರಗೆ ಹಾಕ್ತಾಳೆ, ನಿನ್ನನ್ನು ಯಾರೂ ನಂಬಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ತನ್ವಿ ಹೇಳ್ತಾಳೆ, ಈಗಾರು ಗೊತ್ತಾಯ್ತಾ ಪಪ್ಪ ಏನೂ ತಪ್ಪು ಮಾಡಿಲ್ಲ ಅಂದಾಗ ಕುಸುಮ, ಇಂಥದ್ದು ನಾಟಕ ನಾನು ಎಷ್ಟೋ ನೋಡಿದ್ದೀನಿ, ನಾನಂತೂ ಇವನು ನಂಬಲ್ಲ ಅನ್ನೋಷ್ಟೊತ್ತಿಗೆ ತನ್ವಿ, ಪಪ್ಪ ಇವ್ರು ಯಾರೂ ನಿಮ್ಮನ್ನು ನಂಬ್ತಿಲ್ಲ, ಬನ್ನಿ ದೇವ್ರ ಹತ್ರ ಪ್ರಮಾಣ ಮಾಡಿ ಹೇಳಿ ನಾನೇನು ತಪ್ಪು ಮಾಡಿಲ್ಲ ಅಂತ, ಆಗಾರು ನಂಬ್ತಾರೆ ಇವರೆಲ್ಲ ಅಂದಾಗ ತಾಂಡವ್ ದೇವ್ರ ಹತ್ರ ಪ್ರಮಾಣ ಮಾಡ್ತಾನೆ, ನನಗೂ ಈ ಕಿಡ್ನಾಪಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ. ಅಷ್ಟೊತ್ತಿಗೆ ಕುಸುಮ ಇದ್ದೋಳು, ಅಯ್ಯೋ ಇಂಥನೇನ, ಅವನು ಎಷ್ಟೋ ಸಲ ಹಾಕಿದ್ದಾಳೆ, ಹಾಗಾದರೆ ಇನ್ನೇನಜ್ಜಿ, ಇನ್ಯಾವ ಥರ ನಂಬಿಸ್ಬೇಕು ನಿಮ್ಮನ್ನು, ನೀವೇ ಹೇಳಿ ಅಂದಾಗ, ಸರಿ ಹಾಗಾದರೆ ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳಲಿ ಅವನು, ಆಮೇಲೆ ನಾನು ನಂಬ್ತೀನಿ ಅಂತ ಹೇಳ್ತಾರೆ. ಕುಸುಮ ಮನಸ್ಸಲ್ಲಿ ಹೇಳ್ತಾನೆ, ಅವನು ದೇವ್ರ ಮೇಲಾರು ಆಣೆ ಹಾಕಿರ್ಬೋದು, ಆದರೆ ಮಗಳನ್ನ ತುಂಬ ಪ್ರೀತಿ ಮಾಡ್ತಾನೆ, ಹಾಗಾಗಿ ನಿನ್ನ ಮೇಲೆ ಸುಳ್ಳು ಯಾವತ್ತೂ ಅವನು ಹೇಳಲ್ಲ, ಅವನು ಪ್ರಾಮಾಣಿಕವಾಗಿದ್ದರೆ ಇವತ್ತವನು ಸತ್ಯ ಏನು ಅಂತ ಹೇಳ್ತಾನೆ ಅಂತಾರೆ. ಅಷ್ಟೊತ್ತಿಗೆ ಭಾಗ್ಯ ಇದ್ದಳು, ಬೇಡ ಅತ್ತೆ ಇದೆಲ್ಲ ಯಾಕೆ ಅಂದಾಗ, ಬೇಡ ನೋಡೋಣ ಅವನು ಪ್ರಮಾಣ ಮಾಡಿ ಹೇಳಲಿ ಅಂದಾಗ, ಸರಿ ಪಪ್ಪ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳಿ, ನೀವು ಇದಕ್ಕೂ ಈ ಕಿಡ್ನಾಪಿಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ. ಅಷ್ಟೊತ್ತಿಗೆ ತಾಂಡವು ತನ್ಮೈ ತಲೆ ಮೇಲೆ ಪ್ರಮಾಣ ಮಾಡಿ, ನನಗೂ ಈ ಕಿಡ್ನಾಪಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನಾನು ಆದಿ ಬ್ರದರ್ನ ಸಿಕ್ಕಾಕ್ಸ್ಕೋಬೇಕು ಅಂತ ಏನೂ ಮಾಡಿರಲಿಲ್ಲ, ನಾನು ನನ್ನ ಪಾಡಿಗೆ ನಾನು ದೇವಸ್ಥಾನಕ್ಕೆ ಹೋದೆ, ಅಷ್ಟೊತ್ತಿಗೆ ನನ್ನನ್ನು 4-5 ಜನ ಹಿಡಿದು ಕಿಡ್ನಾಪ್ ಮಾಡಿದರು, ಅಷ್ಟೇ ಬಿಟ್ಟರೆ ಇದಕ್ಕೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಪ್ರಮಾಣ ಮಾಡಿದ್ಲು. ಅಷ್ಟೊತ್ತಿಗೆ ತನ್ವಿ ಇದ್ದವಳು, ಈಗಾರು ನಿಮ್ಮ ಕೊಂಕು ಮಾತಾಡೋದೆಲ್ಲ ಕಮ್ಮಿ ಮಾಡ್ತಿರಲ್ಲ, ಪಪ್ಪ ಏನೂ ತಪ್ಪು ಮಾಡಿಲ್ಲ ಅಂತ ಅಳ್ತಾ ಒಳಗೆ ಹೋಗ್ತಾಳೆ. ಅಷ್ಟೊತ್ತಿಗೆ ಭಾಗ್ಯ ಬಂಗಾರಿ ಬಂಗಾರಿ ಅಂತ ಕರೀತಾಳೆ. ತನ್ಮಯ್ ಒಳಗಿಂದ ಬಂದು ಒಂದು ಲೀಸ್ಟ್ನ ತೋರಿಸಿ, ನೋಡಿ ಅಜ್ಜಿ, ಇಲ್ಲಿಗೆ 7 ದಿನ ಆಯಿತು, ಪಪ್ಪ ಏನು ತಪ್ಪು ಮಾಡಲ್ಲ ಅಂತ 1 ವಾರದಲ್ಲಿ ಸಾಬೀತು ಮಾಡಾಯಿತು, ಪಪ್ಪ ಹೇಳ್ದಂಗೆ ನಾವು ಸೂರ್ಯವಂಶಿ ಮನೆಗೆ ಹೋಗ್ತಾ ಇದ್ದೀವಿ, ನಾವೆಲ್ಲ ನಾಳೆ ಸೂರ್ಯವಂಶಿ ಮನೆಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭಾಗ್ಯಂಗೆ ಬೇಜಾರಾಗಿ ಹೊರಗೆ ಬರ್ತಾಳೆ. ಈ ಕಡೆ ತನ್ಮಯ್ ಮತ್ತು ತಾಂಡವ್ ಖುಷಿಯಿಂದ ಇರ್ತಾರೆ. ಭಾಗ್ಯ ಬೇಜಾರಲ್ಲಿ ಹೊರಗೆ ಹೋಗೋದು ನೋಡಿ ಕುಸುಮ ಮತ್ತು ಆದಿ ಹೊರಗೆ ಬರ್ತಾರೆ. ಕುಸುಮ ಕೇಳ್ತಾಳೆ, ಗೊತ್ತು ಮಗಳೇ, ನಿನಗೆ ಆ ಮನೆಗೆ ಬರೋಕ್ಕಿಷ್ಟ ಇಲ್ಲ ಅಂತ, ನಾನೇನು ನಿನಗೆ ಫೋರ್ಸ್ ಮಾಡಲ್ಲ, ನೀನು ಇಲ್ಲೇ ಇರ್ಬೋದು, ಆದರೆ ನನಗೂ ಇಲ್ಲಿರಬೇಕು ಅಂತ ಅನ್ನಿಸ್ತಿಲ್ಲ, ಯಾಕಂದರೆ ದಿನ ಬೆಳಗಾದರೆ ನನಗೂ ಸುನಂದಗೂ ಆಗ್ತಾನೇ ಇರಲ್ಲ, ದಿನ ನಾವು ಜಗಳ ಮಾಡ್ತಾ ಇರ್ತೀವಿ, ನನಗೆ ತುಂಬ ಹಿಂಸೆ ಆಗ್ತಿದೆ, ಹಾಗಾಗಿ ಆ ಸೂರ್ಯವಂಶಿ ಮನೆಗೆ ನಾನು ಹೋಗೋಣ ಅಂತ ಇದ್ದೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನನಗಂತೂ ಇಷ್ಟ ಇಲ್ಲ, ತಾಂಡವ್ ಹೇಳಿದರು, ನೀನು ಇಲ್ಲಿಂದ ಹೋದರೆ ನಿನಗೆ ಅಸ್ತಿತ್ವನೇ ಇಲ್ದಂಗೆ ಆಗುತ್ತೆ ಅಂತ ಹೇಳಿದರು, ಹಾಗಾಗಿ ಅದಿನ್ನೂ ನಂಗೆ ನೆನಪು ಬರುತ್ತೆ ಅಂತ ಹೇಳಿದಾಗ ಆದಿ ಹೇಳ್ತಾರೆ, ಇಲ್ಲ ನೀವು ಅಸ್ತಿತ್ವ ತಗೊಂಡು ಹೋಗ್ತಿದ್ದೀರಾ, ಅದಕ್ಕಿಂತ ಹೆಚ್ಚಾಗಿ ಅದು ನಿಮ್ಮ ಮನೆ, ನಿಮ್ಮ ಹೆಸರಲ್ಲಿದೆ, ನೀವು ಯಾವುದು ಯೋಚನೆ ಮಾಡಬೇಡಿ ಹೋಗಿ ಅಂತ ಹೇಳಿದ್ದಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.